ಕಾರ್ಯಕ್ರಮದ ಬಗ್ಗೆ ಹೇಳಿ. ಇದು ಏನ್ ಕಾರ್ಯಕ್ರಮ ಅಲ್ಲ. ನಾವು ಮೊನ್ನೆ ಸ್ವಾಮೀಜಿಯವ್ರ ಹತ್ರ ಮತ್ತೆ ಆಡಳಿತ ಮಂಡಳಿ ಹತ್ರ ಬಂದು ಮಾತಾಡಿದಾಗ ನನ್ನ ಮನಸ್ಸು ಕನಿಸ್ತು, ಅತಿ ಶೀಘ್ರವಾಗಿ ಇವರೆಲ್ಲರೂ ಕೂಡ ತಪಾಸಣೆ ಮಾಡಿ ಅದು ಸಂಬಂಧಪಟ್ಟ ವೈದ್ಯರನ್ನು ಕರೆಸಿ ಅವ್ರಿಗೆಲ್ಲರೂ ಕೂಡ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂತ ಮನಸ್ಸಿಗೆ ಬಂತು. ಅವತ್ತಿತ್ತಿ ಕ್ಷಣದಲ್ಲೇ ನಾನು ಅದನ್ನು ತೀರ್ಮಾನ ಮಾಡಿ ನಮ್ಮ ಮಣ್ಣೆ ಮೋಹನ್ ಅಂತಿದ್ದಾರೆ ಅವರು ಮತ್ತೆ ಯಶೋಧರ ಅಂತೇಳಿ ಅವ್ರಿಗೆಲ್ಲರೂ ಕೂಡ ಫೋನ್ ಮಾಡಿ ಮಾಹಿತಿ ಕೊಟ್ಟೆ. ಏನಾದ್ರು ಮಾಡಿ ಭಾನುವಾರ ಇರ್ತಕ್ಕಂಥ 350 ಮಕ್ಕಳಿಗೂ ಕೂಡ ಅತಿ ಶೀಘ್ರವಾಗಿ ಒಂದು ಸ್ವಲ್ಪ ಗಜ್ಜಿ ರೋಗ ಎಲ್ಲ ಇದಾಗ ಒಂದು 5-6 ಜನ ಮಕ್ಕಳು ಕಾಣಿಸ್ಕೊಂಡೈತೆ. ಅದು ಅತಿ ಶೀಘ್ರವಾಗಿ ಅದನ್ನೆಲ್ಲ ಬ್ಯೂರಿಫಿಕೇಶನ್ ಮಾಡಿ ಅದು ಸಂಬಂಧಪಟ್ಟ ಮೆಡಿಸಿನ್ ಕೂಡ ಮಾಡಬೇಕು ಅಂತೇಳಿ ಡಾಕ್ಟರ್ಸ್ ಎಲ್ಲರೂ ಕೂಡ ಉಚಿತ ಬಂದರೆ. ಸ್ವಲ್ಪ ಮೆಡಿಸಿನ್ಗೆ ಅದು ಇದು ಖರ್ಚು ವೆಚ್ಚ ಅಂದ್ರು ಆಯ್ತು ಮಾಡ್ತೀನಿ ಅಂತೇಳಿ ಬಂದು ಮಾಡ್ತಾವ್ರೆ. ನನಗೆ ಭಾಳ ಸಂತೋಷ ಆಯ್ತು. ನಾನು ಒಂದು ಹೇಳೋದೇನು ಅಂತಂದ್ರೆ, ಶಿಕ್ಷಣ ಸಂಸ್ಥೆನೇ ಬೇರೆ, ಮಠನೇ ಬೇರೆ. ಅರ್ಥ ಆಯ್ತಲ್ಲ. ನಾನು ಶಿಕ್ಷಣ ಸಂಸ್ಥೆಯಲ್ಲಿ ಏನಾದ್ರು ಕೂಡ ಅವರ ಅತಾಚುರಿಂದ ಆಗಿದ್ರು ಕೂಡ ಏನು ಅವ್ರನ್ನ ಓಲೈಸ್ಕೊಂಡು ಮಾಡ್ತಕ್ಕಂಥದ್ದು ಏನಿಲ್ಲ ಇಲ್ಲಿ. ಅರ್ಥ ಆಯ್ತಲ್ಲ. ಇಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ಎತ್ಕಾಣ್ತಾ ಇತ್ತು. ಹಲವಾರು ಜನ ಹುಡುಗರಿಗೆಲ್ಲ ಸಮಸ್ಯೆ ಬಂದಾಗ ಅಟ್ಲೀಸ್ಟ್ ಆ ಅಮ್ಮ ಬಂದಾಗ ಆಡಳಿತ ಮಂಡಳಿಗೆ ಒಂದು ಲೆಟರ್ ಕೊಟ್ಟು ಏನ್ ಹಿಂಗಾಗೈತೆ ಅಂತ ಇಮಿಡಿಯೇಟ್ಲಿ ಎಲ್ಲಾ ಮಕ್ಳು ಕೂಡ, ಬರೀ ನಮ್ಮ ಮಕ್ಳು ಕರ್ಕೊಂಡು ಹೋಗ ಎಲ್ಲಾ ಮಕ್ಳು ಕೂಡ ಟ್ರೀಟ್ಮೆಂಟ್ ಆಗ್ಬೇಕು ಅಂತೇಳಿ ಅತಿ ಶೀಘ್ರ ಹೋಗ್ಬೇಕಾಯ್ತು. ಬಟ್ ನನಗೆ ಗೊತ್ತಾಗಿ ನಾನು ಬಂದೆ, ಬುದ್ಧಿಯವ್ರ ಹತ್ರ ಸ್ವಾಮೀಜಿಯವ್ರ ಹತ್ರ ಮಾತಾಡಿದೆ, ಆಡಳಿತ ಮಂಡಳಿ ಹತ್ರ ಮಾತಾಡಿದೆ, ಇಲ್ಲಿಂದ ಆಗುವಗಳು ಸಮಸ್ಯೆಗಳು ಏನು ಅಂತ ಮಾಹಿತಿನೂ ಕೂಡ ತಗೊಂಡೆ. ಬಟ್ ನಾನು ಹೇಳೋದೇನು ಅಂದ್ರೆ, ದುಡ್ಡನ್ನ ಕಟ್ಟಿ ಇಂಗ್ಲಿಷ್ ಮೀಡಿಯಂ ಓದಿಸೋದೇ ಬೇರೆ. ಅದನ್ನ ಅದ್ರ ವಿಚಾರ ಮಾತಾಡಲ್ಲ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ದುಡ್ಡು ಕೊಟ್ಟು ಓದಿಸೋದೇ ಬೇರೆ. ಬಟ್ ಗಾರೆ ಕೆಲಸದ ಮಕ್ಕಳು, ಗಾರೆ ಕೆಲಸ ಮಾಡಿರ್ತಕ್ಕಂಥ ಮಕ್ಕಳು, ತಂದೆ ತಾಯಿ ಇಲ್ದಲೇ ಇರ್ತಕ್ಕಂಥ ಮಕ್ಕಳು, ಹುಬ್ಳಿ, ಧಾರವಾಡ, ರಾಯಚೂರು, ಬಿಜಾಪುರ, ಗದಗ್ ಆ ಕಡೆಯಿಂದ ಬಂದು ಮಠದಲ್ಲಿ ಏನೂ ಕಟ್ತಲೆ ಮಕ್ಕಳು ಬಿಟ್ಬಿಟ್ಟು ಇನ್ನು ನೋಡ್ಕೊಳ್ಳಿ, ಈ ಮಠನೇ ಆಶ್ರಯ ಅಂತ ಹೇಳೋಗ ಮಕ್ಕಳು ಪರವಾಗಿ ನನ್ನ ಧ್ವನಿ, ಅನಾಥ ಮಕ್ಕಳು ಪರವಾಗಿ ನನ್ನ ಧ್ವನಿ. ಆ ಮಕ್ಕಳಿಗೆ ಏನ್ ಸಮಸ್ಯೆ ಆಗೈತೆ ಅಂತಕ್ಕಂಥ ತಿಳಿದು ಅವ್ರು ಸಹಾಯ ಮಾಡ್ಬೇಕಾಗಿರ್ತಕ್ಕಂಥದ್ದು ಒಬ್ಬ ಮಾನವೀಯ ಇರ್ತಕ್ಕಂಥ ಮನುಷ್ಯನ ಗುಣ. ನಾನು ಇಲ್ಲಿ ಬಂದು ಏನಾದ್ರು ಬೇರೆಯವ್ರಿಗೆಲ್ಲ ಕಮೆಂಟ್ ಮಾಡೋಂಥ ಅವಶ್ಯಕತೆ ಇಲ್ಲ, ನಾನು ಮಾಡೋದು ಇಲ್ಲ. ನನ್ನ ಉದ್ದೇಶ ಇಷ್ಟೇ, ಇದಾಗ್ಲಿ ಒಳಕಲ್ ಮಠ ಆಗ್ಲಿ ಮೆಲಂಗವಿ ಮಠ ಆಗ್ಲಿ ಯಾವುದೇ ಮಠದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ, ಅನಾಥಾಶ್ರಮ ಇರ್ತಕ್ಕಂಥ ವೃದ್ಧರಿಗೆ ಏನಾರು ಕೂಡ ಸಮಸ್ಯೆ ಆದ್ರೆ ಕರುಣಾಮಯಿಗೆ ಸ್ಪಂದಿಸ್ಬೇಕಾಗಿರ್ತಕ್ಕಂಥದ್ದು ನನ್ನ ಧರ್ಮ. ನಾನು ಆ ಕೆಲಸ ನಾನು ಮಾಡಿದ್ದೀನಿ. ನನ್ನ ಮನಸ್ಸು ತೃಪ್ತಿ ಐತೆ. 1000 ಜನ 1000 ಮಾತಾಡ್ಕೊಂಡ್ಲೆ ನಾನೇನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಏನಿಲ್ಲಿ ಬೇರೆ ಕಾಮೆಂಟ್ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಏನಾರ ಪಾಪ ಹೇಳಿದ್ರು ಒಳ್ಳೇದಾಗ್ಲಿ, ಅದೆಲ್ಲ ಆ ಭಗವಂತ ಅನ್ನೋಂಥ ಲೆಕ್ಕ ಇರ್ತದೆ. ನಾನಿಲ್ಲಿ ಆ ಮಕ್ಕಳು ನೋಡಿ ದೃಷ್ಟಿ ಖುದ್ದಾಗಿ ನಮ್ಮನೆ ಮಕ್ಕಳಿಗೆ ನೋವಾಗೈತೆ ಅನ್ನೋ ದೃಷ್ಟಿಯಲ್ಲಿ ನಾನು ನೋವು ತಿಂದಿದ್ದೀನಿ. ಅರ್ಥ ಆಯ್ತಲ್ಲ. ಆ ಮಕ್ಕಳುಗಳಿಗೆ ಆಗಿರ್ತಕ್ಕಂಥ ವ್ಯವಸ್ಥೆ ನೋಡಿ ಕಲ್ಲು ಮನಸ್ಸು ಕರಗೈತೆ ನನಗೆ. ಇಮ್ಮಿಡಿಯೇಟ್ ಡಾಕ್ಟರ್ ತಗೊಂಡು ಮಾತಾಡಿ ಎಲ್ಲ ಸಂಬಂಧಪಟ್ಟ ಇಕ್ವಿಪ್ಮೆಂಟ್ ಎಲ್ಲ ತರಿಸಿದೀವಿ. ಎಲ್ಲಾ ಮಕ್ಕಳಿಗೂ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ. ಎಲ್ಲರೂ ಕೂಡ ಆರೋಗ್ಯವಂತರಾಗಿರ್ಬೇಕು, ಎಲ್ಲರೂ ಕೂಡ ತೋರಿಸ್ಬೇಕು ಅಂತೇಳಿ ಸ್ವಾಮೀಜಿಯವರನ್ನ ಬೇರೆ ಕಾರ್ಯಕ್ರಮದ ಅನುಪಸ್ಥಿತಿಯಲ್ಲಿ ನಿಮ್ಮನ್ನ ಮಾಡ್ಕೊಂಡಿದ್ದು. ನಾವು ರಾಜಕೀಯ ಕಾರ್ಯಕ್ರಮ ಮಾಡ್ಬೇಕು, ನನಗೆ ಜಾತ್ರೆ ಮಾಡಕ್ ಬಿಡ್ತೀನಿ ಇಲ್ಲಲ್ಲ. ರಾಜಕೀಯ ಮಾಡೋದು ನಾನು ರಾಜಕೀಯ ಮಾಡ್ತಕ್ಕಂಥ ಶಕ್ತಿ, ರಾಜಕೀಯ ಮಾಡ್ತಕ್ಕಂಥ ಯೋಚನೆ, ಬುದ್ಧಾಲೋಚನೆ ಎಲ್ಲ ಐತೆ ನನಗೆ. ಬಟ್ ಮಕ್ಳ ಮೇಲೆ, ಮಠದಲ್ಲಿ ಅನಾಥ ಮಕ್ಳ ಮೇಲೆ, ತಂದೆ ತಾಯಿಲಿರ್ತಕ್ಕಂಥ ಮಕ್ಳ ಮೇಲೆ ನಾನು ರಾಜಕೀಯ ಮಾಡಲ್ಲ. ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಮುಂದೆ ಇಡೀ ತಾಲೂಕಲ್ಲಿ ಯಾರಾದ್ರೂ ಕೂಡ ಮಕ್ಕಳಿಗೆ, ಅನಾಥ ಮಕ್ಕಳುಗಳಿಗೆ ತೊಂದರೆ ಆದ್ರೆ ನಾನು ಯಾವುದೇ ಕಾರಣಕ್ಕೂ ಮಲಗಂತಕ್ಕಂಥ ಪರಿಸ್ಥಿತಿನೇ ಇಲ್ಲ. ಅವ್ರಿಗೆ ಸ್ಪಂದಿಸ್ತೀನಿ, ಅವ್ರ ಕಷ್ಟ ಸುಖಕ್ಕಾಗ್ತೀನಿ. ಅವ್ರ ಏನೇ ಸಮಸ್ಯೆ ಇದ್ರು ಕೂಡ ಹೋಗಿ ಕೈ ಜೋಡಿಸೋಂಥ ಕೆಲಸ ಖಂಡಿತ ಮಾಡ್ತಿದ್ದೀನಿ. ನಾನು ಆಡಳಿತ ಮಂಡಳಿ ಹತ್ರ ಮಾತಾಡಿದ್ದೀನಿ. 5-6 ಜನಕ್ಕಾಗಿ ಸತ್ಯ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡಿದೀವಿ, ಮಾಡ್ಸೀವಿ ಅಂತೇಳಿ. ಬಟ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಏನೋ ಮಾಡ್ಕೊಂಡ್ಲ ಅವರು. ಬಟ್ ಮಕ್ಕಳು, ತಂದೆ ತಾಯಿನೂ ಇಲ್ದಲೇ ಇರ್ತಕ್ಕಂಥ ಮಕ್ಕಳ ಬಗ್ಗೆ ಕಾಳಜಿ ತಗೊಳ್ಳೋದೈತಲ್ಲ, ನನಗೆ ಅದು ನೋವಾಗ್ತಾ ಇರ್ತಕ್ಕಂಥದ್ದು. ಅಂಥವ್ರಿಗೆ ಮಠ ಮಾನ್ಯನೇ ಆಶ್ರಯ, ಸ್ವಾಮೀಜಿಯವರೇ ಆಶ್ರಯ ಕೊಟ್ಟು ಆ ಕಡೆ ಈ ಕಡೆ ಎಲ್ಲರೂ ಕಡೆ ಭಿಕ್ಷೆ ಯಾಚನೆ ಮಾಡಿ ಆ ಮಕ್ಳು ಸಾಕ್ತಾ ಇರ್ತಕ್ಕಂಥದ್ದು. ವರ್ಷಕ್ಕೆ ಒಂದ್ಸತಿನೋ 6 ತಿಂಗಳಿಗೆ ಒಂದ್ಸತಿನೋ ತಂದೆ ತಾಯಿ ಬರ್ತಾರೆ, ಮನೆಗೆ ಹೋಗ್ತಾರೆ. ಅದನ್ನ ನನ್ನ ಮಕ್ಕಳು ಅಂತ ಸಾಕ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಮಠದ ಶ್ರೀಗಳು. ನಾನು ಆದ ಕಾರಣ ಆ ಮಕ್ಕಳು ಪರವಾಗಿದ್ದೀನಿ, ಆ ಮಠದ ಪರವಾಗಿದ್ದೀನಿ. ನಾನು ಯಾರು ಮಕ್ಳು ಏನ್ ಮಾಡ್ಬೇಕಾಯ್ತು ಇದಕ್ಕೆ? ಆಯ್ತು ಮಕ್ಳಿಂಗ್ ಆಗೋಯ್ತು ಅಂದ ತಕ್ಷಣ ನಾನು ಬಂದು ಕೂಗಾಡ ವಾಪಸ್ ಹೊಂಟಿದ್ ಲಾಭ ಏನು? ನಾನು ಬರ್ತೀನಿ, ಮೀಡಿಯಾದಲ್ಲಿ ಮಾತಾಡ್ತೀನಿ, ಹೊಂಟೋಗ್ತೀನಿ. ನೆಕ್ಸ್ಟ್ ಫರ್ದರ್ ಲಾಭ ಏನು? ನಾನು ಬಂದು ಮಕ್ಳು ಮಾತಾಡಿಸಿ, ಮಕ್ಳು ಏನಾಗ್ಬೇಕು, ಮಕ್ಳು ಯಾವ ಟ್ರೀಟ್ಮೆಂಟ್ ಆಗ್ಬೇಕು, ಅವ್ರಿಗೆ ಏನ್ ಕೊಡಿಸ್ಬೇಕು ಅನ್ನೋದು ಕೊಡಿಸಿ ನನ್ನ ಧರ್ಮ ಕಾರ್ಯ ಮಾಡಿ ನಾನು ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಆತ್ಮ ತೃಪ್ತಿ ನನಗೈತಿ. ಅದ್ ಕಾರಣ ಬೇರೆ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಮ್ಮ ಮಣ್ಣೆ ಮೋನು, ನಮ್ಮ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸಂಬಂಧಪಟ್ಟ ಎಲ್ಲ ಸ್ನೇಹಿತರುಗಳೆಲ್ಲ ಕೂಡ ಬಂದ್ ಮಾಡಿದೀವಿ. ಆ ಮಕ್ಳು ಧೈರ್ಯನೂ ಕೂಡ ತುಂಬಿದೀನಿ. ನೀವು ಚೆನ್ನಾಗಿ ಓದ್ಬೇಕು, ನಿಮ್ಗೆ ವಿದ್ಯೆ ಬುದ್ಧಿ ತಗೊಬೇಕು, ಒಳ್ಳೊಳ್ಳೆ ಎಜುಕೇಶನ್ ಆಗ್ಬೇಕು ಅಂತೇಳಿ ಆ ಭಗವಂತನ ಆಶೀರ್ವಾದ
ಆ ದೇವರಾಶೀರ್ವಾದ ಆ ಮಕ್ಳ ಮೇಲೆ ಇರಲಿ, ಅವರೆಲ್ಲರೂ ನೆಮ್ಮದಿ ಜೀವನ ಮಾಡೋಂಥ ಅವಕಾಶ ಕಲ್ಪಿಸ್ಕೊಡ್ಲಿ. ಇವತ್ತು ನಮ್ಮ ನಗರದಲ್ಲಿ ಆಯೋಜನೆ ಮಾಡಿರ್ತಕ್ಕಂತಹ ಇವತ್ತಿನ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ದಿವ್ಯ ಸಾಹಿತ್ಯ ಮತ್ತು ಆಶೀರ್ವಾದವನ್ನ ನೀಡಿರ್ತಕ್ಕಂತಹ ಪರಮ ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದ ಮೇಲೆಗೆ ನಮಿಸುತ್ತಾ ಇವತ್ತಿನ ಸಂಪೂರ್ಣ ಕಾರ್ಯಕ್ರಮದ ಆಯೋಜನೆ, ನೇತೃತ್ವ, ನಿರ್ದೇಶನ, ನಿರ್ಮಾಪಕ, ನಟ ಎಲ್ಲರೂ ಇರತಕ್ಕಂತಹ ನಮ್ಮ ಜಗದೀಶ್ ಅವರಿಗೆ ಮತ್ತು ಇಡೀ ಅವರ ಎಲ್ರಿಗೂ ಕೂಡ ನಮಸ್ಕಾರ. ಇಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಶ್ರೀಮಠದಲ್ಲಿ ಆಯೋಜನೆ ಮಾಡಿರುವಂಥದ್ದು ಬಹಳ ಸಂತೋಷ. ಇಂತಹ ಶಿಬಿರಗಳು ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ನಡೀಲಿ ಅಂತ ಹೇಳಿ ಆಶಿಸ್ತಾ ಇದರ ಸದುಪಯೋಗ ಎಲ್ಲರೂ ಕೂಡ ಪಡ್ಕೋಬೇಕಂತ ಹೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಶಿವಗಂಗಾ ಹೈಸ್ಕೂಲ್, ಸಿದ್ದರಾಜು.